ಇದೆಲ್ಲದರ ನಡುವೆ ಗಡಿಯಲ್ಲಿ ಉದ್ವಿಗ್ನವಾದಂಥ ಸ್ಥಿತಿ ಇರುವಂತಹ ಕಾರಣಕ್ಕಾಗಿ LOC ಬಳಿ ಈಗ ಪೂಂಚ್ ಭಾಗದಲ್ಲೆಲ್ಲ ಈ ಬಂಕರ್ಗಳಿದ್ವಲ್ಲ, ಬಹಳ ಹಿಂದೆ ನಿರ್ಮಿಸಲಾಗಿರುವಂಥ ಬಂಕರ್ಗಳು, ಆ ಬಂಕರ್ಗಳನ್ನ ಎಲ್ಲ ಈಗ ತಯಾರು ಮಾಡಲಾಗ್ತಾ ಇದೆ. ಸ್ವಚ್ಛಗೊಳಿಸಿ ಅಲ್ಲಿ ಜನ ಇರೋದಕ್ಕೆ ಬೇಕಾದಂಥ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕರ್ಮಹ ಗ್ರಾಮದಲ್ಲಿ ನಿರ್ಮಿಸಲಾಗಿರುವಂಥ ಬಂಕರ್ಗಳನ್ನ ಈಗ ಅಲ್ಲಿನ ಸ್ಥಳೀಯರೇ ಸ್ವಚ್ಛಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಸ್ಥಳೀಯರಿಗೆ ಒಂದು ಅನುಭವಕ್ಕೆ ಬರ್ತಾ ಇದೆ, ಏನಾದರೂ ಹೆಚ್ಚು ಕಡಿಮೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆದ್ರೆ ಇಲ್ಲ ಸೀಸ್ ಫೈರ್ ಜಾಸ್ತಿ ಆಗ್ತಾ ಹೋದ್ರೆ ಆ ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅರಿತು ಬಹಳ ಹಿಂದೆನೇ ನಿರ್ಮಿಸಲ್ಪಟ್ಟಿರುವಂತಹ ಬಂಕರ್ಗಳೇನಿದೆ ಆ ಬಂಕರ್ಗಳನ್ನ ಈಗ ಸ್ವಚ್ಛ ಮಾಡಿ ಅದರ ಒಳಗೆ ಇರೋದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದು ಅಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂಥ ಮುಂಜಾಗ್ರತೆಗಳು ನೋಡಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಇದೆಲ್ಲ ನೆಲದ ಅಡಿ ನಿರ್ಮಿಸಲಾಗಿರುವಂಥ ಬಂಕರ್ಗಳು. ಸಾಮಾನ್ಯವಾದಂಥ ಏನೋ ಸ್ಫೋಟಗಳೇನಾದರೂ ಇದ್ರ ಮೇಲೆ ಸಂಭವಿಸಿದ್ರು ಕೂಡ ಅಂಥ ಅನಾಹುತಗಳಾಗೋದಿಲ್ಲ. ಒಳಗಿರುವಂಥ ಜನರು ಬಹಳ ಸುರಕ್ಷಿತವಾಗಿರೋದಕ್ಕೆ ನಿರ್ಮಿಸಲಾಗಿರುವಂಥ ಬಂಕರ್ಗಳು. ಇಂಥ ಬಂಕರ್ಗಳನ್ನು ಈಗ ಸಿದ್ಧಪಡಿಸುವ ಕಾರ್ಯ ಆಗ್ತಾ ಇದೆ, ಅಂದರೆ ಸ್ವಚ್ಛಗೊಳಿಸೋ ಮುಖ್ಯವಾಗಿ.